ಇಂದು ನಮ್ಮ ತಾಳ್ಮಂಡಗಿ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತೊರೆದು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಮಾತಾಡಿ ಹೋಗಿದಂತ ನಮ್ಮ ಜಿಲ್ಲಾಧ್ಯಕ್ಷರು, ಮಾಜಿ ಸಚಿವರು ಹಾಗೂ ಈ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರು, ಬಿಎಸ್ಎಸ್ಕೆ ಕಾರ್ಖಾನೆಯ ಅಧ್ಯಕ್ಷರು ಮತ್ತು ನನ್ನ ಮಾರ್ಗದರ್ಶಕರಾದಂತಹ ಸನ್ಮಾನ್ಯ ಶ್ರೀ ಸುಭಾಷ್ ಕಲ್ಲೂರ್ಜಿ ಅವರೇ ಹಾಗೂ ಗೆಳೆಯರು, ಅಂಬೇಡ್ಕರ್ ನಿಗಮದ ಮಾಜಿ ನಿರ್ದೇಶಕರು, ಆತ್ಮೀಯರಾದಂತಹ ಬಸವರಾಜ ಆರ್ಯ ಅವರೇ, ನಮ್ಮ ಪಕ್ಷದ ಮಂಡಲದ ಅಧ್ಯಕ್ಷರು, ತಾಲೂಕಾ ಅಧ್ಯಕ್ಷರಾದಂಥ ಅನಿಲ್ ಪಸರ್ಗಿ ಅವರೇ, ಹಿರಿಯರು, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ರೇವಣಪ್ಪ ಹೂಗಾರ್ ಅವರೇ, ಸೋದರಂತ ಭದ್ರೇಶ್ ಪಾಟೀಲ್ ಅವರೇ, ನಮ್ಮ ಮಾಜಿ ಈ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಹಿರಿಯರಾದಂಥ ನಮ್ಮ ರುಕ್ಮಿಣಿಬಾಯಿ ಅವರೇ, ನಮ್ಮ ಮೈನಾರಿಟಿ ಮೋರ್ಚಾದ ಅಧ್ಯಕ್ಷರಾದಂಥ ವಿನಾಯಕ್ ಮಂಕೋಜಿ ಅವರೇ, ನಮ್ಮ ಪಕ್ಷದ ಮುಖಂಡರಾದಂಥ ಜಗದೀಶ್ ಪಾಟೀಲ್ ಅವರೇ, ಭವನ್ ಕುಮಾರ್ ಅವರೇ, ಬಾಬು ಅವರೇ, ರಾಹುಲ್ ಅವರೇ, ನಾಗಪ್ಪ ಅವರೇ, ಲೋಕೇಶ್ ಅವರೇ, ಆಕಾಶ್ ಅವರೇ, ರವಿಕುಮಾರ್ ಅವರೇ, ಪ್ರವೀಣ್ ಅವರೇ, ಶ್ರೀಶೈಲ್ ಅವರೇ, ಆದಿ ಬೆಂಚಂಚಳಿ ಅವರೇ, ನಾಗರಾಜ್ ಅವರೇ, ಜಾನ್ಸನ್ ಅವರೇ, ತುಕಾರಾಮ್ ಅವರೇ, ಸಂಜೀವ್ ಕುಮಾರ್ ಅವರೇ, ಪವನ್ ಕುಮಾರ್ ಅವರೇ, ರೋಹನ್ ಅವರೇ, ಕೈಲಾಸ್ ಹಡ್ಪದ್ ಅವರೇ, ಮಿಥುನ್ ಅವರೇ, ರಾಕೇಶ್ ಅವರೇ, ಉತ್ತಮ್ ಕುಮಾರ್ ಅವರೇ, ಆಕಾಶ್ ಅವರೇ, ಸಂತೋಷ್ ಅವರೇ, ಬಸವರಾಜ್ ಅವರೇ, ಸ್ವಾಮಿದಾಸ್ ಅವರೇ, ಪ್ರದೀಪ್ ಅವರೇ, ಸತೀಶ್ ಅವರೇ, ರಾಬರ್ಟ್ ಅವರೇ, ನಾಗೇಶ್ ವಗ್ಗೆ ಅವರೇ ಹಾಗೂ ಸಮಸ್ತ ಇನ್ನ ಬಹಳಷ್ಟು ಜನರು ಇದ್ದಾರ. ಯಾಕೆ ಹೆಸರು ತಗೊಂಡ್ರ ಅಂತಂದ್ರ ಮತ್ತೆ 4 ಮಂದಿ ತಗೊಂಡ್ರು, ಒಬ್ಬರದೇ ತಗೊಂಡಿಲ್ಲ ಅಂತ ಯಾರಿಗೂ ಕೂಡ ಬೇಜಾರಾಗಬಾರದು. ಯಾಕೆ ಇವತ್ತು ನಮ್ಮ ಪಕ್ಷಕ್ಕ ಅವರೊಂದು ಬಲ ಕುಳ್ಳಕ್ ಬರ್ತಾ ಇದಾರ ಅಂತಂದ್ರ ಅವ್ರಿಗೆ ಸ್ವಾಗತ ಮಾಡೋದು ನಮ್ ಕರ್ತವ್ಯ ಇದೆ. ಇವತ್ತು ನಾವು ಎದಕ್ಕಾಗಿ ಆ ಪಕ್ಷದ ಕಡೆ ಹೋಗ್ಬೇಕಂತ ಎಲ್ಲರೂ ಕೂಡ ವಿಚಾರ ಮಾಡಿ ಇವತ್ತ ಆ ಪಕ್ಷ ಕಡೆ ಹೋಗ್ತಾರೆ. ಇವತ್ತು ಈಗಾಗಲೇ ನಮ್ಮ ಈಶ್ವರ್ ಹೇಳಿದ ಹಾಗೆ ಏನ್ ಇವರೆಲ್ಲ ಯುವಕರು, ಹಿರಿಯರು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಯಾಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅಂತ ಹೇಳಿದಾಗ, ಇವತ್ತೇನು ನಮ್ಮ ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರನ್ನು ಮೆಚ್ಚಿ ಮತ್ತು ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದೆ ಅಂತ ಅವೆಲ್ಲನೂ ನೋಡಿ ಇವತ್ತ ಈ ಎಲ್ಲ ಯುವಕರು ಈ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗ್ಯಾರ ಅಂತ ನಾನು ಹೇಳಕ್ ಇಚ್ಛೆ ಪಡ್ತಿದ್ದೇನೆ. ಈಗಾಗಲೇ ತಾವು ನೋಡಬಹುದು, ರೈತರು ಬಹಳಷ್ಟು ಸಂಕಷ್ಟದಾಗಿದ್ದಾರೆ ಇಡೀ ರಾಜ್ಯದಲ್ಲಿ. ಈ ಸರ್ತಿ ಅತಿವೃಷ್ಟಿ ಅಂದ್ರ ಬಹಳ ಮಳೆಯಾಗಿ ಬೆಳೆ ಬೆಳೆದಂತ ಆ ನೀರಲ್ಲಿ ಹಾಳಾಗಿದೆ. ಗೊತ್ತಾ, ಯಾರು ಕೂಡ ಪಾವು ರಾಶಿ ಮನೆಗೆ ಒಯ್ದಿಲ್ಲ. ಬಿತ್ತಿದಂತ ಬೀಜನೂ ಕೂಡ ಬಂದಿಲ್ಲ. ಇವತ್ತು ಸರ್ಕಾರ ಏನ್ ಮಾಡ್ತಾ ಇದೆ, ಇವತ್ತೆಲ್ಲಾ ಕಡೆ ನಾವು ಕೂಡ ಹೋಗಿ ಬೆಳೆಗಳನ್ನು ಎಲ್ಲೆಲ್ಲಿ ಹಾಳಾಗಿದೆ ಮತ್ತೆ ಹೆಚ್ಚಿನ ಮಳೆ ಎಲ್ಲೆಲ್ಲಿ ಆಗಿ ಬಡ ಜನರ ಒಂದು ಮನೆಗಳನ್ನು ಕೂಡ ಬಿದ್ದಿದೆ ಅಂತ ನಾವು ಇವತ್ತೆಲ್ಲ ಕಡೆ ಸರ್ವೆನೂ ಕೂಡ ಆಗಿದೆ. ಇವತ್ತು ನಮ್ಮ ಹುಮ್ನಾಬಾದ್ ತಾಲೂಕಿನಲ್ಲೇ ಸರಿ ಸುಮಾರು 15,000 ಹೆಕ್ಟರ್ ನಮ್ಮ ಹುಮ್ನಾಬಾದ್ ತಾಲೂಕಿನಲ್ಲಾಗಿದೆ, ಚುಡುಗುಪ್ಪ ತಾಲೂಕಿನಲ್ಲಾಗಿದೆ, ನಮ್ಮ ಬಸವ ಕಲ್ಯಾಣ ತಾಲೂಕಿನಲ್ಲಾಗಿದೆ. ಯಾಕಂತಂದ್ರೆ ಇವೆಲ್ಲ ಕ್ಷೇತ್ರಗಳಲ್ಲಿ ನಮ್ಮ ಹುಮ್ನಾಬಾದ್ ಮತಕ್ಷೇತ್ರ ಬರುವಂತ ತಾಲೂಕುಗಳಾಗಿದೆ. ಇವತ್ತು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೆವು, ರೈತರು ಸಂಕಷ್ಟದಾಗಿದ್ದಾರ, ಕಷ್ಟದಾಗಿದ್ದಾರ,
ರೈತರಿಗೆ ಬೆನ್ನೆಲುವಾಗಿ ನಿಂತು ಸರ್ಕಾರ ಅವ್ರಿಗೆ ಏನು ಗೊತ್ತಾ, ಬೆಳೆ ಹಾಳಾಗಿದೆ. ಇವತ್ತು ನಾವೆಲ್ಲರೂ ಶಾಸಕರುಗಳು ಸೇರಿ ಇವತ್ತು ಅಧಿವೇಶನದಲ್ಲೂ ಕೂಡ ಮಾತಾಡಿದೆವು. ನಾವು ಮೊನ್ನೆ ಏನು ಒಂದು ಮೀಟಿಂಗ್ ಕರೆದಿದ್ರು, ಇದು ಅತಿವೃಷ್ಟಿಯಿಂದ ಕೆಡಿಪಿ ಮೀಟಿಂಗ್ ನಲ್ಲೂ ಕೂಡ ನಾವು ಮಾತಾಡಿದೆವು. ಡಿಸಿ ಆಫೀಸ್ ನಲ್ಲಿ ಮೀಟಿಂಗ್ ಕರೆದಂತಹ ಸಮಯದಲ್ಲೂ ಕೂಡ ಮಾತಾಡಿದೆವು. ನಾನು ಹೇಳಿದೆ, ಬಡ ಜನರ ಒಂದು ಮನೆ ಇರ್ತದ, ಹೆಚ್ಚಿನ ಮಳೆಯಾಗಿ ಒಂದು ಗಾಡಿನ ಬಿದ್ದಿರ್ತದ, ಪೂರೇನೆ ಮನೆನೇ ಬಿದ್ದಿರ್ತದ. ಈ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ, ಇವತ್ತು ಬಡ ಜನರ ಒಂದು ಮನೆ ಬಿತ್ತು, ಒಂದು ಗಾಡಿ ಬಿತ್ತು ಅಂತಂದ್ರ ಅದಕ್ಕೆ ಕೇಸ್ ಕೊಡ್ಬೇಕಂತ ಮಾಡಿದ್ರೆ ಗೊತ್ತದ ನಿಮ್ಗ? ಖಾಲಿ 6,500 ರೂಪಾಯಿ ಏನ್ ಬರ್ತದ್ರಿ ಇವತ್ತು? 6,500 ರೂಪಾಯಿದಾಗ ಸಿಮೆಂಟ್ ತಗೊಳಕ್ ಹೋದ್ರೆ 400 ರೂಪಾಯಿ ಚೀಲ ಅದ. ರೇತಿ ಒಂದು ಟ್ರ್ಯಾಕ್ಟರ್ ತಗೊಳಕ್ ಹೋದ್ರೆ ರೇಟ್ ಅದ ರೀ, 12-15 ರೂಪಾಯಿ ಕೊಟ್ಟರೆ ಒಂದು ಟ್ರ್ಯಾಕ್ಟರ್ ರೇತಿ ಸಿಗಲ್ಲ. ಇವು 6,500 ರೂಪಾಯಿ ಕೊಟ್ಟು ಏನ್ ಕಣ್ಣು ಓಡಿಸ್ಲಿಕ್ಕೆ ಆಗ್ತದ? ನಾನು ಒತ್ತಾಯ ಮಾಡ್ದ, ಹಿಂದೆ ನಮ್ಮ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ಆ ಒಂದು ಸಮಯದಲ್ಲಿ ಇವತ್ತು ಬಹಳಷ್ಟು ಮಳೆ ಆದಾಗ, ಬಹಳಷ್ಟು ಅವಾಗೂ ಕೂಡ ಬಹಳ ಮಳೆ ಆಗಿತ್ತು. ಯಾವಾಗ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿರೋ ಅವಾಗ ಬಹಳಷ್ಟು ಮಳೆ ಆಗಿತ್ತು, ಒಳ್ಳೆ ಬೆಳೆಗಳು ಕೂಡ ಬಂದಿತ್ತು. ಆ ಒಂದು ಸಮಯದಲ್ಲಿ ಏನು ಮನೆಗಳು ಬಿದ್ದಿವು, ಅವಾಗ ನಮ್ಮ ಸರ್ಕಾರ ಇದ್ದಾಗ ಯಾವಾಗ ಮನೆ 1% ಇಂದ 25% ತನಕ ಬಿದ್ದಿತ್ತಂತಂದ್ರೆ ಅವಾಗ ಬಡ ಜನರಿಗೆ ಸುಮಾರು 50,000 ರೂಪಾಯಿ ಕೊಡ್ತಂತ ಕಾರ್ಯ ನಡ್ಕೊಂಡು ಹೋಗ್ತಾ ಇತ್ತು. ಇವತ್ತು 25% ಇಂದ 50% ಬೀಳ್ತಿತ್ತು ಅಂತಂದ್ರೆ ಅವಾಗ 2.5 ಲಕ್ಷ ರೂಪಾಯಿ ಕೊಡ್ತಿರು. ಪೂರಾ ಬಡ ಜನರ ಮನೆ ಬಿದ್ದಿತ್ತು ಅಂತಂದ್ರೆ ಸುಮಾರು 5 ಲಕ್ಷ ರೂಪಾಯಿ ನಮ್ಮ ಸರ್ಕಾರ ಯಡಿಯೂರಪ್ಪ ಇದ್ದಾಗ ಕೊಡ್ತಂತ ಕಾರ್ಯ ಮಾಡಿದೆ. ಆದ್ರೆ ಈಗಿನ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ, 20% ಒಳಗಡೆ ಬಿದ್ದಿತ್ತು ಅಂತಂದ್ರೆ 6,500 ಅಂತ, 50% ತನಕ ಬಿದ್ದು ಅಂತಂದ್ರೆ 30,000 ಅಂತ, ಪೂರನೇ ಮನೆ ಬಿತ್ತು ಅಂತಂದ್ರೆ 1,20,000. ಎದಕ್ಕೆ ಏನ್ ಮಾಡಕ್ ಆಗ್ತದ್ರಿ? ಪೂರ ಮನೆ ಬಿದ್ರೆ 1,20,000ದಾಗ ಮಾಡ್ಲಕ್ ಆಗ್ತದ? ಈ ಗಾಡಿ ಯಾವ್ದೋ ಬಿತ್ತು ಅಂತಂದ್ರೆ 6,500 ರೂಪಾಯಿದಾಗ ಮಾಡ್ಲಕ್ ಆಯ್ತದ? ಆ ಕೂಲಿಗಾರ ಬರಲ್ಲ, ನಿಮ್ಮಲ್ಲಿ 6,000 ಕೊಡ್ತಾವ ಅಂತಂದ್ರೆ ಮಟೀರಿಯಲ್ ದೂರಿಂದ ಉಳಿತು, ಕಡ್ತನ ಬಂದಿಗೆ 6,000 ರೂಪಾಯಿದಾಗ ಕಟ್ಟಂದ್ರ ಇವತ್ತು ಒಂದು ಮೇಸ್ತ್ರಿ ಹಾಜರಿ ಮಾಡ್ಬೇಕು ಅಂತಂದ್ರೆ 1,000 ರೂಪಾಯಿ ಮ್ಯಾಕ್ ತಗೋತಾವ ನಾವು. ಇವತ್ತ ಈ ತರ ಒಂದು ಸರ್ಕಾರ ಬಡ ಜನರಿಗೆ ಅನ್ಯಾಯ ಮಾಡ್ತಾ ಇದೆ. ಈಗಾಗಲೇ ತಾವು ನೋಡ್ಬೋದು, ಅತಿವೃಷ್ಟಿಯಾಗಿ ಸುಮಾರು ಈಗ 20 ದಿವಸ ಮ್ಯಾಗ ಕಳೆದು ಹೋಯ್ತು. ಇವತ್ತಿನ ತನಕ ಯಾವುದು ಕೂಡ ಇನ್ನ ಬಾಯಿ ಪಿಟ್ಟಂತ ತೆಗಿತಾ ಇಲ್ಲ. ನಾ ಈ ವೇದಿಕೆ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಲಕ್ಕ ಬಯಸ್ತಾ ಇದ್ದೀನಿ. ಏನಿವತ್ತು ನಮ್ಮ ರೈತರು ಕಷ್ಟದಲ್ಲಿ ಇದ್ದಾರ, ಈ ದಸರಾ ಹಬ್ಬ ಒಳಗಾಗಿ ತಾವು ಏನು ಪರಿಹಾರ ಘೋಷಣೆ ಮಾಡಿ ಹೆಕ್ಟರ್ಗೆ ಸುಮಾರು 25,000 ರೂಪಾಯಿ ಕೊಟ್ಟಿಲ್ಲ ಅಂತಂದ್ರೆ ನಾವು ಎಲ್ಲರೂ ಕೂಡ ಬೀದಿಗಿಳಿದು ರೈತರ ಪರವಾಗಿ ನಾವು ಹೋರಾಟ ಮಾಡ್ತೇವೆ ಅಂತ ನಾವು ಈ ವೇದಿಕೆ ಮುಖಾಂತರ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಲಕ್ಕ ಹೇಳ್ತಾ ಇದ್ದೀನಿ. ಇವತ್ತು ಅನೇಕ ಕಡೆ ತಾವು ನೋಡಬಹುದು, ಈ ಸರ್ಕಾರ ಬಂದಿನ ಮೇಲೆ ಹಿಂದೂ ಕಂಬಲ ಅಂತಾರಲ್ಲ, ಅವರೇ ಹಪ್ಪಳು ಕೊಟ್ಟು ಸೆಣಗಿ ತುಂಡ್ರಂತ, ಪತ್ಲ ಹಪ್ಪಳು ಕೊಡೋದು, ನಮ್ಮನ್ನು ಸೆಣಗಿ ತಿಂಬೋದು. ಆ ತರ ಈ ಸರ್ಕಾರ ಆಗಿದೆ. ಗ್ಯಾರಂಟಿ ಯೋಜನೆ ಅಂತ ಕೊಡ್ತಾ ಇದಾರ. ಈ ಸರ್ಕಾರ ಬಂದಿರ ಮ್ಯಾಕ ಪೆಟ್ರೋಲ್ ಡೀಸೆಲ್ 7 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. 7 ರೂಪಾಯಿ ದಿನ ಒಂದು ಮನುಷ್ಯ, ಒಂದು ಮನಿದ 1 ಲೀಟರ್ ಹಾಕೊಂಡು ಓಡಾಡೋಣ ಅಂದ್ರ 7 ರೂಪಾಯಿ. ಒಂದು ತಿಂಗಳಿಗೆ ಎಷ್ಟಾಯ್ತು? 250-300 ರೂಪಾಯಿ ಅದಕ್ಕೆ ಆಯ್ತಾ? ಹಾಲಿನ ದರ ಹೆಚ್ಚಿಗೆ ಮಾಡಿದ್ರು, ಬಸ್ಸಿನ ದರ ಹೆಚ್ಚಿಗೆ ಮಾಡಿದ್ರು, ಹೆಣ್ಮಕ್ಳಿಗೆ ಫ್ರೀ ಕೊಟ್ಟರು, ಗಂಡಸರ ಬಲ್ ಡಬಲ್ ತಗೊಳತ್ತಾರ. ಮತ್ ಕೊಟ್ಟಪ್ಲೆ ಏನಾಯ್ತು? ನಿಮ್ಮಲ್ಲಿ ತಗೊಳತ್ತಾರ, ಈ ಕಡೆ ಕೊಡ್ಲತ್ತಾರ. ಇವತ್ತ ಬಹಳಷ್ಟು ಜನರು ಥೋಡೆ ಹೊಡೆದ್ ಮಕ್ಕೋಬೇಕಂತ ಇರ್ತಾರ. 100 ರೂಪಾಯಿ 170 ಆಯ್ತು, ಏಟಾಯ್ತು? ಎಲ್ಲರೂ ಕೂಡ ಡಬಲ್. ಇವತ್ತು ಒಂದು ಪ್ಲಾಟ್ ತಗೋಬೇಕಂದ್ರೆ ಮೊನ್ನೆನೂ ಕೂಡ 2% ಹೆಚ್ಚಿಗೆ ಮಾಡಿದ್ದಾರೆ. ಅದು ಯಾವುದು ಕೂಡ ಕಾಣ ಬರಲ್ಲ. ಏನು ಸುಮಾರು 58,000 ಕೋಟಿ ಈ ಒಂದು ಗ್ಯಾರಂಟಿ ಯೋಜನೆಯಲ್ಲಿ ಕೊಡ್ತಾ ಇದಾರ, ಅದ್ರ ಡಬಲ್ ಆಗಿ ಸುಮಾರು 70,000 ಕೋಟಿ ರೂಪಾಯಿ ಜನರ ಹತ್ರ ಉಚ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಹೆಚ್ಚಿಗೆ ರೇಟ್ ಮಾಡಿ, ಇವತ್ತು 70,000 ಕೋಟಿ ರೂಪಾಯಿ ಇವತ್ತು ಹೆಚ್ಚಿಗೆ ಮಾಡಿ ಸರ್ಕಾರ ಜನಸಾಮಾನ್ಯರ ಬಳಿ ತೆರಿಗೆ ರೂಪದಲ್ಲಿ ಉಸುಲಿ ಮಾಡ್ತಾ ಇದ್ದಾರೆ. ಅವೆಲ್ಲವೂ ಕೂಡ ತಮ್ಗೆ ಗೊತ್ತಾಗ್ಬೇಕು. ಇವತ್ತೇನಾಗ್ತಾ ಇದೆ, ನಮ್ಗೆ ಇಷ್ಟು ಕೊಡ್ತಾ ಇದಾರ, ಅಷ್ಟು ಕೊಡ್ತಾ ಇದಾರ ಅಂತ ಸುಮ್ಮನೆ ಯಾರು ಕೂಡ ಕೊಡ್ಲಕ್ ಆಗಲ್ಲ. ಈ ಕಡೆಯಿಂದ ಕೊಡೋದು, ಹಿಂದಿಂದ ಉಚ್ಚಿಸ್ಕೊಂಡು ಹೋಗೋದು.
ಏನ್ ಮಾಡ್ತಾರೆ, ಮುಂದೆ ಕೊಟ್ಟಪ್ಲೆ ಮಾಡ್ತಾರೆ, ಹಿಂದೆ ಉಚ್ಕೊಂಡು ಹೋಗಿದಪ್ಲೆ, ಆ ತರ ಈ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ. ಇವತ್ತು ತಾವು ಕೂಡ ನೋಡ್ಬೋದು, ತಮ್ಮೆಲ್ಲರ ಆಶೀರ್ವಾದ ತಾಳ್ಮಡಿಗೆ ಗ್ರಾಮದ ಬಹಳಷ್ಟಿದೆ. ನಾವು ಚುನಾವಣೆ ಪೂರ್ವದಲ್ಲಿ ಮೊಟ್ಟ ಮೊದಲಿಗೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದೆ. ನಾವು ಈ ತಾಳ್ಮಡಿಗೆ ಗ್ರಾಮದಿಂದ ಪ್ರಾರಂಭ ಮಾಡಿದ್ದೇವೆ. ಇವತ್ತ ಅವಾಗಲೂ ಕೂಡ ಪೂರಾ ಇಲ್ಲೂ ಕೂಡ ರೋಡಿಗೆ ನಡಿಲಕ್ಕೆ ಜಾಗ ಇದ್ದಿಲ್ಲ. ಅವಾಗೂ ಕೂಡ ನಮ್ಮೆಲ್ಲ ಯುವಕರು, ಹಿರಿಯರು, ತಾಯಿಂದರು ಆ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡಿದ್ರಿ. ಮತ್ತು ನಾವು ಆ ಚುನಾವಣೆ ಸಮಯದಲ್ಲಿ ನಮ್ದು ಯಾವುದೇ ಕಾರ್ಯಕ್ರಮಗಳು ಇರಲಿ ಮತ್ತು ಹೆಚ್ಚಿನ ಸಂಖ್ಯೆ ನಮ್ಮ ತಾಳ್ಮಡಿಗೆ ಗ್ರಾಮದಲ್ಲಿ ಬಂದಿರೋದು ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕ ಮಾಡಿದವರಿಗೆ ನಾವು ಮಾಡ್ಯಾರಂತ ಅನ್ಬೇಕೇ ಆಗ್ತದ, ಅದು ನಮ್ಮ ಮನಸ್ಸಿನಾಗ ಇಟ್ಕೊಂಡು ಕೆಲಸ ಮಾಡ್ಬೇಕಾಗ್ತದ. ಇವತ್ತೇನೋ ಬಹಳಷ್ಟು ಜನರು ಇರ್ತಾರ, ಕೆಲಸ ತಗೋತಾರ, ಆಮೇಲೆ ಮುಂದೆ ಹೋಗ್ಬೇಕು ಯಾರಪ್ಪ ಅಂತ ನೆನಪು ಕೂಡ ಇಲ್ಲ. ಆದ್ರೆ ಆ ತರ ನಂಗಿಲ್ಲ. ಗೊತ್ತಾ, ತಾಳ್ಮಡಿಗೆ ಗ್ರಾಮದ ಎಲ್ಲರ ಒಂದು ಆಶೀರ್ವಾದ ಇದೆ, ಕಂದುಗುಳದಿದೆ, ಶಮತಾಬಾದ್ ಇದೆ, ಎಲ್ಲರ ಒಂದು ಆಶೀರ್ವಾದ ಲಿಂದೆ ಇವತ್ತು ನಾವು ಶಾಸಕರಾಗಿದ್ದೆವು. ಅದರಂತೆ ಇವತ್ತು ನಾನು ಕೂಡ ಸುಮಾರು ಎಲ್ಲ ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಇವತ್ತು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಇವತ್ತು ಚುಡುಗುಪ್ಪದಲ್ಲಿ ಬಹಳ ವರ್ಷಗಳಿಂದ ಇವತ್ತು ತಮ್ಮ ಎಲ್ಲ ಚುಡುಗುಪ್ಪ ತಾಲೂಕಿನಲ್ಲೇ ಬರ್ತದೆ. ಇದು ಬಹಳ ದಿನಗಳಿಂದ, ಬಹಳ ವರ್ಷಗಳಿಂದ ಚುಡುಗುಪ್ಪ ತಾಲೂಕು ಆಗಿನ ಮ್ಯಾಕ ಚುಡುಗುಪ್ಪ ಪಟ್ಟಣದಲ್ಲಿ ಮಿನಿ ವಿಧಾನಸಭಾ ಆಗ್ಬೇಕಂತ ಬಹಳ ಜನರ ಒಂದು ಬೇಡಿಕೆ ಇತ್ತು. ಬಹಳ ಜನರದ್ದು ಇತ್ತಿಲ್ಲ. ಯಾಕಂತಂದ್ರೆ ಇನ್ನೊಂದು ಆಫೀಸ್ ಇತ್ತು ಅಂದ್ರೆ ಅಲ್ಲದ, ಅಲ್ಲಿಂದ ಆ ಆಫೀಸ್ ಇತ್ತು ಇಲ್ಲದ. ನಾನ್ ಶಾಸಕನಾಗಿನ ಮೇಕೆ ನಾನು ಯಾವಾಗ ಮಾತಾಡಬೇಕಂತ ಅಧಿವೇಶನದಲ್ಲಿ ಬಂದಾಗ ನಾನು ಮೊಟ್ಟ ಮೊದಲಿಗೆ ಚುಡುಗುಪ್ಪ ಬಗ್ಗೆದ ತಾಲೂಕು ಬಗ್ಗೆನೂ ಕೂಡ ಮಾತಾಡಿದ್ದೀನಿ. ಮಿನಿ ವಿಧಾನಸಭಾ ಇರ್ಬೋದು, ಬೇರೆ ಬೇರೆ ಆಫೀಸ್ಗಳು ಇರ್ಬೋದು, ಏನ್ ಮೂಲಭೂತ ಸೌಕರ್ಯಗಳು ಇರಬೇಕು ಅಂತ ಇವತ್ತು ನಾವು ಅಧಿವೇಶನದಾಗ ಮಾತಾಡಿದಾಗ ಇವತ್ತು ಸರ್ಕಾರ ಕಣ್ ತೆರೆದಿ ನಮ್ಮ ಚುಡುಗುಪ್ಪ ಗ್ರಾಮದಲ್ಲಿ ನಾವು ಮೊನ್ನೆ 2 ತಿಂಗಳ ಹಿಂದೆ ನಾವು ಮಿನಿ ವಿಧಾನಸಭಾ ಗುದ್ದಲಿ ಪೂಜೆ ಕಾರ್ಯಕ್ರಮ ಮಾಡ್ತಾ ಇದ್ದೆವು. ಸುಮಾರು 1 ವರ್ಷದಲ್ಲಿ ಆ ಮಿನಿ ವಿಧಾನಸಭಾ ಕೂಡ ನಾವು ಇವತ್ತ ಜನರಿಗಾಗಿ ಲೋಕಾರ್ಪಣೆ ಮಾಡ್ತಂತ ಕಾರ್ಯ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ನಾವು ನೋಡಬಹುದು, 65 ಕೋಟಿ ರೂಪಾಯಿದು 165 ಕರೋಡ್ ರೂಪಾಯಿದು ಕುಡಿಯುವ ನೀರಿನ ಯೋಜನೆ ನಾವು ಉಸ್ತುವಾರಿ ಸಚಿವರು, ಪೌರಾಡಳಿತ ಸಚಿವರು ಮೊನ್ನೆ ಅದಕ್ಕೂ ಕೂಡ ಶಂಕುಸ್ಥಾಪನೆ ಮಾಡಿದೆವು. ಇವತ್ತೆಲ್ಲಾ ಕಡೆ ಇವತ್ತು ಕೆಲಸಗಳು ನಡೀತಾ ಇದೆ. ನಾನು ಇದು ಯಾಕೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಕೇಳ್ತಾರೆ ಕಾಂಗ್ರೆಸ್ ಅವರು ಬಂದಿರ್ಬೇಕು ಏನ್ ಮಾಡಿದ್ರು ಏನಿಲ್ಲ ಅಂತ. ಇವತ್ತಿನ ತನಕ ಹುಮ್ನಾಬಾದ್ ತಾಲೂಕದಾಗ 165 ಕರೋಡ್ ಇಂಥ ದೊಡ್ಡ ಕೆಲಸ ತಂದಿದ್ದು ನೋಡಿರೇನೆ ಯಾರ? ಹಿಂದಕ್ಕ ಮಿರಾಜುದ್ದೀನ್ ಪಟೇಲ್ ಇದ್ರು. ಆ ಒಂದು ಸಮಯದಾಗ ಕುಡಿಯೋ ನೀರಿನ ಯೋಜನೆ 18 ಕೋಟಿ ಇತ್ತಲ್ಲ ಸರ್, 18 ಕರೋಡ್ ರೂಪಾಯಿ. ಯಾಕೆ ಅವಾಗ 18 ಕರೋಡ್ ಅಂದ್ರೆ ದೊಡ್ಡದು ಅನಿಸ್ತಿತ್ತು. ಆ ಒಂದು ಸಮಯದಾಗ ತಂದಿನ ಮ್ಯಾಕ ಈಗ ನಾನ್ ಶಾಸಕನಾಗಿನ ಮ್ಯಾಕ 165 ಕೋಟಿ ರೂಪಾಯಿದು ಈ ಒಂದು ಬೃಹತ್ ಆದಂತ ಯೋಜನೆ ನಮ್ಮ ಹುಮ್ನಾಬಾದ್ ತಾಲೂಕಿನ ಕೂಡ ಬಂದಿದೆ. ಇವತ್ತು ಅನೇಕ ಯೋಜನೆಗಳಿದೆ. ಇವತ್ತು ಬೀದರ್ ಹುಮ್ನಾಬಾದ್ ಹೈವೇ ನೋಡಿದ್ರಿ, ಹಿಂದಕ್ಕೆ ಬೀದರ್ಗೆ ಹೋಗ್ಬೇಕಂದ್ರೆ 2 ತಾಸು ಹತ್ತಿತ್ತು. ಈಗ 40 ನಿಮಿಷದಾಗ ಹೋಗ್ತಾ ಇದ್ರು. ಇವತ್ತು ನಮ್ಮ ಈಗಾಗಲೇ ಏನ್ ಮಾತಾಡಿ ಹೋಗಿದಂತ ಸಂಸದರು ನಮ್ಮ ಕೇಂದ್ರ ಸಚಿವರಾಗಿದ್ದಾಗ ಅವರ ಒಂದು ಪ್ರಯತ್ನದಿಂದ ಸುಮಾರು 330 ಕರೋಡ್ ರೂಪಾಯಿ ಒಂದು ಇದರಿಂದ ಇವತ್ತು ಬೀದರ್ ಹುಮ್ನಾಬಾದ್ ಹೈವೇ ಇವತ್ತು ಪ್ರಾರಂಭ ಆಗಿದೆ. ಇವತ್ತು ಅನೇಕ ಯೋಜನೆಗಳು ತಗೋಬಹುದು. ಇವತ್ತ ಆಗಿ ಜನ ಆಗತ್ತೆ. ಇವತ್ತೇನು ಅವತ್ತು ಮಿನಿ ವಿಧಾನಸಭಾ ಬೇಕಂತ ಇದ್ದಾಗ ಅವತ್ತು ಗುದ್ದಲಿ ಪೂಜೆ ಮಾಡಿದಾಗ ಅಲ್ಲಿನ ಇವರು ಒಂದು ಮನೆ ಕೊಟ್ಟಿದ್ರು. ಏನೋ ನಮ್ಮನ್ನ ತಾಲೂಕು ಪಂಚಾಯತ್ ಆಫೀಸು ಕೂಡ ಇಲ್ಲ, ನಮ್ಗೆ ತಾಲೂಕು ಪಂಚಾಯತ್ ಆಫೀಸ್ ಬೇಕಂದಾಗ ನಾನು ಸಂಬಂಧಪಟ್ಟ ಸಚಿವರ ಹತ್ರ ಗಮನಕ್ಕೆ ಬಂದಾಗ ಲೆಟರ್ ಕೊಟ್ಟಾಗ ಈಗಾಗಲೇ ಆ ಪ್ರಸ್ತಾವನೆಯನ್ನು ನಮ್ಮ ಜಿಲ್ಲಾಧಿಕಾರಿ ಮೂಲಕ ತಾಲೂಕಾ ಪಂಚಾಯತ್ ಕೂಡ ಬಂದಿದೆ. ಅದನ್ನು ಕೂಡ ಕೆಲವೇ ದಿನಗಳಲ್ಲಿ ಇವತ್ತು ಸ್ಯಾಂಕ್ಷನ್ ಮಾಡಿಕೊಡ್ತಾರಂತ ಇವತ್ತು ಸಚಿವರು ಕೂಡ ಹೇಳಿದ್ದಾರೆ. ಇವತ್ತು ಅದರಂತೆ ತಾವು ನೋಡಬಹುದು, ಏನು ಮೊನ್ನೆ ಒಂದು ಕ್ಯಾಬಿನೆಟ್ ನಲ್ಲಿ ನಮ್ಮ ಹುಮ್ನಾಬಾದ್ ಪುರಸಭೆ ಇತ್ತು. ಆ ಹುಮ್ನಾಬಾದ್ ಪುರಸಭೆಯನ್ನು ನಾವು ನಗರಸಭೆ ಮಾಡಬೇಕಂತ ಹೋದ ವರ್ಷ ಏನ ಚಳಿಗಾಲ ಅಧಿವೇಶನದಲ್ಲಿ, ಬೆಳಗಾವಿ ಅಧಿವೇಶನದಲ್ಲಿ ಅವಾಗ ನಾನು ನಮ್ಮ ಸಂಬಂಧಪಟ್ಟ ಸಚಿವರಂತ ಪೌರಾಡಳಿತ ಸಚಿವರಂತ ರಹೀಂ ಖಾನ್ ಜಿ ಅವರ ಹತ್ರ ಹೋಗಿ ನಾನು ಅವ್ರಿಗೆ ಹೇಳಿದೆ,
ಸರ್, ನಮ್ಮ ಹುಮ್ನಾಬಾದ್ ಪಟ್ಟಣದಲ್ಲಿ ಸುಮಾರು 70,000 ಜನಸಂಖ್ಯೆ ಉಳ್ಳುವಂತಹ ಪಟ್ಟಣ ಇದೆ. ಈವರೆಗೂ ಕೂಡ ಯಾರು ಹಿಂದಿನವ್ರು ಯಾರು ಏನ್ ಮಾಡ್ಯಾರ ಗೊತ್ತಿಲ್ಲ. ಆದ್ರೆ ನಾನು ಗಮನಕ್ಕೆ ಬಂದಾಗ 70,000 ಜನಸಂಖ್ಯೆ ಉಳ್ಳುವಂತಹ ಪಟ್ಟಣ ಇದೆ. ಈ ಪೂರಸಭೆಯಿಂದ ನಗರಸಭೆ ಮಾಡಬೇಕಂತ ನಾನು 12/12/2024 ರಹೀಂ ಖಾನ್ ಜಿ ಅವರಿಗೆ ಮನವಿ ಪತ್ರ ಕೊಟ್ಟೆ. ಅವಾಗೆ ಮತ್ತೆ ಉತ್ತರ ಕರ್ನಾಟಕದ ಬಗ್ಗೆ ನಮ್ಮ ಸ್ಪೀಕರ್ ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಾಗ ಅವಗೂ ಕೂಡ ನಾನು ಸಂಬಂಧಪಟ್ಟ ಸಚಿವರಿಗೆ, ಯಾಕಂತಂದ್ರೆ ನಾವು ಏನಿ ಗೊತ್ತಾ, ಅಧಿವೇಶನದಲ್ಲಿ ಏನು ಮಾತಾಡ್ತೀವಿ ಅಂತಂದ್ರೆ ಸುಮ್ಮನೆ ಹೋಗಲ್ಲ, ಅದು ಎಲ್ಲಾನು ಕೂಡ ರೆಕಾರ್ಡ್ ನಲ್ಲಿ ಇರ್ತದ. ನಾವು 50 ವರ್ಷ ಬಾದ್ ಹೋಗ್ಬೇವಿ ಅಂತಂದ್ರ ಇವತ್ತು ಆ ಸಂಬಂಧಪಟ್ಟ ಸಚಿವರು ಎದ್ರ ಬಗ್ಗೆ ಮಾತಾಡ್ಯಾರ ಅಂತ ನಮಗೆ ಅದು ರೆಕಾರ್ಡ್ ನಲ್ಲಿ ಇರ್ತದೆ. ಅದು ಒಂದು ನೋಡಿ ಗೊತ್ತಾ ಏನೇನ್ ಬೇಕು, ಯಾರ್ಯಾರು ಶಾಸಕರು ಏನೇನ್ ಬೇಡಿಕೆ ಇರ್ತಾರಂತ ಸಂಬಂಧಪಟ್ಟ ಸರ್ಕಾರ ಸಚಿವರು ನಮ್ಮ ಸ್ಪಂದನೆ ಮಾಡಿ ಇವತ್ತು ಕೆಲಸ ಮಾಡ್ತಾರೆ. ಆದ್ರೆ ಏನು ಮೊನ್ನೆ ಕ್ಯಾಬಿನೆಟ್ ನಲ್ಲಿ ಘೋಷಣೆ ಆಗ್ತು, ಹುಮ್ನಾಬಾದ್ ಪುರಸಭೆಯಿಂದ ನಗರಸಭೆ ಏನು ಆಯ್ತಾ ಅದಿಂದೇನೆ ಯಾಕಡೆ ಹೋಗ್ತದಂತ. ಯಾಕೆ 20 ವರ್ಷ ನೆನಪೇ ಬಂದಿಲ್ಲ ಯಾರಿಗೂ, 20 ವರ್ಷ ಯಾರಿಗೂ ಕೂಡ ನೆನಪು ಬಂದಿಲ್ಲ. ಸರ್, ಯಾರ ಕೇಳಿರಿ ನಾವು, ಯಾರಿಗೂ ಕೂಡ ನೆನಪೇ ಬಂದಿಲ್ಲ. ಏನ್ ಇವತ್ತು ಮಧ್ಯಾಹ್ನದ ಘೋಷಣೆ ಆಯ್ತು, ಸಂಜೆ ಪರಿ ಪಟಾಕಿ ಕಾಂಗ್ರೆಸ್ದವರು. ಆಯ್ತು, ನೀವು ಮಾಡಿರಲ್ಲ ಪ್ರಯತ್ನ, ನನಗೊಂದು ದಾಖಲೆ ಕೊಡ್ರಿ. ನೀವು 2023 ತನಕ ರಾಜಶೇಖರ್ ಪಾಟೀಲ್ ಅವರು ತಾವೇ MLA ಇದ್ರಿ, ಸ್ವತಃ 15 ವರ್ಷ. ಆ 15 ವರ್ಷ ಅವಧಿಯಲ್ಲಿ ಒಂದೇ ಒಂದು ಸರಿ ಸರ್ಕಾರ ಮ್ಯಾಗ ಒಂದು ಮನವಿ ಪತ್ರ ಕೊಟ್ಟಿದ್ರ ತೋರಿಸ್ರಿ. ತಾವು ಅಧಿವೇಶನದಲ್ಲಿ ನಮ್ಮ ಹುಮ್ನಾಬಾದ್ ಪಟ್ಟಣಕ ಪುರಸಭೆಯಿಂದ ನಗರಸಭೆ ಮಾಡ್ತೀನಂತ ಒಂದು ಕ್ವಶನ್ ಹಾಕಿದ್ರೆ ಕೇಳ್ರಿ. ಇವತ್ತು ಅವ್ರು ಯಾವ್ದಾರ ದಾಖಲೆ ಕೊಟ್ರು ಅಂತಂದ್ರ ನನ್ನ ಶಾಸಕರ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಟ್ಟು ನಾನು ನಾಳೆ ಮಾಡಕ್ಕೆ ಇವತ್ತು ನಾವು ಯಾರೇನ್ ಮಾಡಿಲ್ಲ ಅದನ್ನು ಹೇಳ್ತೀನಿ. ನಾನು ನಿಮ್ಗ ಯಾರು ಮಾತಾಡ್ಯಾರ ಅಂತಂದ್ರೆ ನಾನ್ ಮಾತಾಡಿದ ಮೇಕ ವಿಧಾನ ಪರಿಷತ್ ಸದಸ್ಯರಂತ ಭೀಮರಾವ್ ಪಾಟೀಲ್ ಮೊನ್ನೆ ಏನು ಬೆಂಗಳೂರಿನಲ್ಲಿ ಅಧಿವೇಶನದಾಗ ಅವರು ಕೂಡ ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡ್ಯಾರ. ಅವರಿಗೂ ಕೂಡ ನಾನು ಧನ್ಯವಾದ ಹೇಳಿ, ನಾನು ಯಾವುದು ಕೂಡ ರಾಜಕೀಯ ಮಾಡಕ್ ಹೋಗಿಲ್ಲ. ಯಾಕೆ ಗೊತ್ತಾ, ನಾವು ಎಲ್ಲರೂ ಸೇರಿ ಅಭಿವೃದ್ಧಿ ಮಾಡಿದಾಗ ಸಾಧ್ಯ ಆಗಿದೆ. ಇವತ್ತು ಯಾವುದೋ ಒಂದು ಏನು ಆಗ್ತು ಅಂತಂದ್ರೆ ಯಾವುದು ಕೂಡ ಅವ್ರಿಗೆ ನೆನಪಿರಲ್ಲ. ಗೊತ್ತಾ, ನಾವೆಲ್ಲ ಮಾಡ್ಲತ್ತೀವಿ ಅಂತಂದ್ರೆ ಎದುರು ಸಲಿಕಿನ ಮಾಡ್ಬೇಕ್ರಿ. ನಾವೆಲ್ಲ ಜನರಿಗೋಸ್ಕರ ಮಾಡಬೇಕು. ನಾವೆಲ್ಲ ಕುಂತಿದ್ದ ಮ್ಯಾಗ ಕುರ್ಚಿ ಮ್ಯಾಗ ಅಂತಂದ್ರೆ ಎದುರು ಸಲಿಕಿಂದು ನಾವು ನಮ್ಮ ಅಣ್ಣ ತಮ್ಮವರು ನಮ್ಮ ಮಕ್ಕಳು ಬೆಳಿಬೇಕಂತಿಲ್ಲ. ನಾವು ಜನಸಾಮಾನ್ಯ ಕಟ್ಟ ಕಡೆ ವ್ಯಕ್ತಿಗಳನ್ನು ಮ್ಯಾಗ ಎತ್ತುವಂತ ಕಾರ್ಯ ನಾವು ಮಾಡ್ಕೊಂಡು ಹೋಗ್ಬೇಕಿದೆ. ಗೊತ್ತಾ, ನೋಡ್ಬೋದು ಗೊತ್ತಾ ಏನು ಹುಮ್ನಾಬಾದ್ ನಲ್ಲಿ ಆಗ್ತಾ ಇದೆ ಅಂತ. ಯಾವುದೇ ಒಂದು ಕಾರ್ಯ ಸಿಗ್ತಾ ಇದೆ. ನಾವು ಹಗಲು ಇರುಳು ಮಿನಿಸ್ಟರ್ ಮನೆ ಎದುರು ಕುಂತಿ 1 ಸರ್ತಿ ಇಲ್ಲ 10 ಸರ್ತಿ ಹೋಗಿ ನಮ್ಮ ಜನರು ಕಷ್ಟದಾಗಿದ್ದಾರ, ನಮ್ಗೆ ಇದು ಅನುದಾನ ಬೇಕಾಗಿದೆ ಅಂತ ನಾವು ತಗೊಂಡು ಬಂದು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂತಂದ್ರೆ ಎಲ್ಲೂ ಕೂಡ ಬರಬೇಕು. ಆ ಹಾಲಿನ ಹೆಂಡಿ ಹಾಕಂತ ಕಾರ್ಯ ಗೊತ್ತಾ ಆ ಕಾಂಗ್ರೆಸ್ ಅವ್ರು ಮಾಡ್ತಿದ್ರು. ತಾವು ಎಲ್ಲರ ಕಡೆ ನೋಡ್ಬೋದು. ಗೊತ್ತಾ ನಮ್ಮ ವಿಧಾನ ಪರಿಷತ್ ಸದಸ್ಯರು ಹೇಳ್ತಾರ ನನಗೆ 41 ಕಾನ್ಸ್ಟಿಟ್ಯೂನ್ಸಿ ಬರ್ತಾವಂತ. ಇನ್ನೊಬ್ಬರು ವಿಧಾನ ಪರಿಷತ್ ಸದಸ್ಯರ ನಮ್ದು ಹಣಿಬಾರ್ಬಿ ನೋಡಿ ಎಷ್ಟು ಚಲೋ ಅದ, ಇಬ್ಬರು ನಮ್ಮ ತಾಲೂಕಾಗಿ ವಿಧಾನ ಪರಿಷತ್ ಸದಸ್ಯರ, ಅದಕ್ಕೂ ನಾವು ಧನ್ಯವಾದ ಹೇಳ್ಬೇಕಾಗ್ತದೆ. ಇವತ್ತು ಆದ್ರೆ ಅವರಿಗೆ ಹುಮ್ನಾಬಾದ್ ಒಂದೇ ಹೆಚ್ಚಿಗೆ ಕಾಣ್ತದೆ, ಜನ ಪ್ರೇಮ್ ಹೆಚ್ಚಿಗೆ ಹುಮ್ನಾಬಾದ್ ಬಗ್ಗೆ. ಇವತ್ತಿರ್ಲಿ ಯಾವುದೇ ಕಾರ್ಯಕ್ರಮದಾಗ ಬರಲಿ, ಆದ್ರೆ ಆ ಒಂದು ಕಾರ್ಯಕ್ರಮದಾಗ ಬಂದು ಯಾವ ತರ ಆಗ್ತದೆ ಅಂತ ತಾವು ಕೂಡ ಮಾಡ್ತಾ ಇರ್ತಾರೆ. ಇವತ್ತು ಅಭಿವೃದ್ಧಿ ಮಾಡ್ತಾ ಇದ್ದಾರ ಅಂತಂದ್ರ ನಾನು ಮೊನ್ನೆ ಒಂದು ಹೈಕೋರ್ಟ್ನಲ್ಲಿ ಅದೇ ಹೇಳಿದೆ. ನಾನು ಈಗ ಇಬ್ಬಿಬ್ಬರು ವಿಧಾನ ಪರಿಷತ್ ಸದಸ್ಯರು ನಮಗ ಸಿಕ್ಕಿದ್ದು ಬಹಳಷ್ಟು ಸೌಭಾಗ್ಯ ಇದೆ. ಆದ್ರೆ ಮೊನ್ನೆ ಒಂದು 5 ಕೋಟಿ ರೂಪಾಯಿ ನಾನು ರೋಡ್ ಕೊಟ್ಟಿನಿ. ತಮಗೇನ್ KKDB ಒಂದು ಅನುದಾನದಲ್ಲಿ ಬರ್ತದ, ಅದ್ರಲ್ಲಿ ತಾವು ಇನ್ನೊಂದು 5 ಕೋಟಿ ಕೊಡಿ. ಅಲ್ಲಿ 3 ರೋಡ್ ಅವ, ಒಂದು ರೋಡಿಗೆ 5 ಕೋಟಿ ಕೊಟ್ಟಿನಿ, ಇನ್ನ 10 ಕೋಟಿ ಬೇಕಾಗಿತ್ತು. ನಾ ಇನ್ನೊಂದು 5 ಕೋಟಿ ಕೊಡ್ತೀನಿ, ನೀವು ಇಬ್ಬರೇ ಕಲ್ತು ಒಂದು 5 ಕೋಟಿ ಕೊಡು ಅಂತಂದು. ಅವಾಗ ನಿಂತ ಹೇಳ್ತಾರೆ ನಮ್ಗೆ 2 ಕೋಟಿ ಸಿಗ್ತದ ಅಂತ ಹೇಳ್ತಾರೆ. ಅಂದ್ರೆ ನಾನ್ ಹೇಳೋದೇನ್ ತಾತ್ಪರ್ಯ, ನಿಮ್ದೇ ಸರ್ಕಾರ ಇದೆ, ಯಾಕೆ ಸರ್ಕಾರ ಮ್ಯಾಗ ಒತ್ತಾಯ ಕೆಲಸ ಮಾಡಕ್ಕಾಗಲ್ಲ? ಮೊನ್ನೆ ತಮ್ಮ ಪಂಚಾಯತ್ನಲ್ಲಿ ಏನಾಯ್ತು ತಮ್ಗೆಲ್ಲ ಗೊತ್ತಿದೆ. ಊರಲ್ಲಿ ಪहिले ಯಾರು PDO ಇದ್ರು ಅವನೇನ್ ಮಾಡ್ತಾ ಇದ್ರು, ಅವಾಗ ಅಕೌಂಟ್ದಾಗ ಎಷ್ಟು ದುಡ್ಡಿತ್ತು? 47 ಲಕ್ಷ ರೂಪಾಯಿ ಇತ್ತು. 45 ಲಕ್ಷ ಒಂದು, ಇದ್ರದ್ದು ಒಂದು 2 ಲಕ್ಷ, 47 ಲಕ್ಷ ರೂಪಾಯಿ ಇತ್ತು. ಆದ್ರೆ ಏನಾಯ್ತು ಏನಿಲ್ಲ, ಅದು ಏನ್ ಕಣ್ಣಿ ಕಾಮಣಿ ಆಗ್ತಾನೋ ಅದು ಹೆಚ್ಚಿಗೆ ರೊಕ್ಕ ನೋಡಿ ಆ PDO ತೆಗೆದ್ರು ಮತ್ತೊಬ್ರಿಗೆ ಯಾರೋ PDO ಹಾಕೋರು ಅಂತ.
ಅಂದ್ರೆ ಇದು ವಾಸ್ತವಿಕತೆ ಹೇಳ್ತಾ ಇದ್ದೀನಿ. ಇದು ಯಾರ್ದು ದುಡ್ಡಲ್ಲ, ತಮ್ಮ ದುಡ್ಡಿದೆ. ಇದು ತಾವು ಪ್ರಜ್ಞಾವಂತರಾಗಬೇಕು. 45 ಲಕ್ಷ 7 ಲಕ್ಷ ರೂಪಾಯಿ ಸರ್. 6 ದಿನದ ಹೊಸ ಪಿಡಿಯೋ ಬಂದ್ರೆ ಖತಮ್ ಮೇಲೆ ಒಳಗಿಂದ ಅಕೌಂಟ್ದಾಗ 47 ಲಕ್ಷ ರೂಪಾಯಿ 6 ದಿನದಾಗ. ಅಲ್ಲ 6 ದಿನದಾಗ ಕರೆಕ್ಟ್ ಅದಲ್ಲ ಅವರ ಇಲ್ಲಿಂದು ಪಂಚಾಯತ್. ಅವಾಗ ನಮ್ಮೆಲ್ಲ ಕಾರ್ಯಕರ್ತರು ಈ ತರ ಈ ಪಂಚಾಯತ್ ದುಡ್ಡು ಲೂಟಿ ಹೊಡಿತಾ ಇದಾರಂತ ನಮ್ಮೆಲ್ಲ ಕಾರ್ಯಕರ್ತರು ಸ್ಟ್ರೈಕ್ ಮಾಡಿದ್ರು. ಇಲ್ಲೇ ನಮ್ಮ ಕಾರ್ಯಕರ್ತರು ಪಂಚಾಯತ್ ಅದರಿಂದ ಎಲ್ಲರ ನಮ್ಮ ಕಾರ್ಯಕರ್ತರು, ಊರಿನ ಹಿರಿಯರು, ಮುಖಂಡರುಗಳು ಎಲ್ಲರೂ ಕೂಡ ಸ್ಟ್ರೈಕ್ ಮಾಡಿದ್ರು. ಆ ಒಂದು ಸ್ಟ್ರೈಕ್ ನಲ್ಲಿ ಯಾವೊಬ್ಬವನ ಕಾಂಗ್ರೆಸ್ ಸಿಂಗಲ್ ಮಂಚ ಕಾಣೆ ನಿಮ್ಗ? ಯಾರೊಬ್ರ ಕಾಂಗ್ರೆಸ್ ಕಾರ್ಯಕರ್ತ ಬಂದು ಅದ್ರ ಬಗ್ಗೆ ಹೋರಾಟ ಮಾಡಿದಾರ? ಯಾವೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಅದ್ರ ಬಗ್ಗೆ ಬಂದು ಹೋರಾಟ ಮಾಡಿಲ್ಲ. ಇವತ್ತ ನ್ಯಾಯ ಕೊಡಿಸುವಂತ ಕಾರ್ಯಕ್ರಮ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮಾಡಿದ್ದಾರೆ. ಗೊತ್ತಾ, ನನ್ನ ಗಮನಕ್ಕೆ ತಂದಾಗ ನಾನು ಒಂದೇ ಹೇಳಿದ್ರೆ ಸಿಎಸ್ಗೆ ಇದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು. ಯಾರು ತಪ್ಪಿಸ್ತಾರೆ ಇದ್ದಾರ ಅವ್ರ ಮೇಲೆ ಕ್ರಮ ವಹಿಸಬೇಕಂದಾಗ ಮೊನ್ನೆ ಪರಿಶೀಲನೆ ಮಾಡಿ ಆ ಯಾರು ಇವತ್ತು ಅಕ್ರಮ ಮಾಡಿದ್ರು ಅವರನ್ನು ಸಸ್ಪೆಂಡ್ ಮಾಡಿ ಇವತ್ತು ಮನೆ ಕಳಿಸುವಂತ ಕಾರ್ಯ ಮಾಡಿದ್ದಾರೆ. ನಾನು ಹೇಳೋದು ಏನು ಅಂತಂದ್ರೆ, ಇವತ್ತು ಆ ದುಡ್ಡು 47 ಲಕ್ಷ ಬಂದಿದ್ದು ತಮ್ಮ ಪಂಚಾಯಿತಿಗೆ. ತಾಣಮಣಗಿ, ಕಂದುಗಳು, ವಡ್ಡಿನಕೇರ, ತಿಪ್ಪರಿಗೆ 4 ಊರುಗಳಿಗೆ ಆ ಎದಕ್ಕೆ ದುಡ್ಡು ಬರ್ತದಂತಂದ್ರೆ, ಎಲ್ಲಿ ಎಮರ್ಜೆನ್ಸಿ ನೀರಿನ ವ್ಯವಸ್ಥೆ ಬೇಕು, ಲೈಟಿಂಗ್ ವ್ಯವಸ್ಥೆ ಬೇಕು, ನಾಲಿ ಸ್ವಚ್ಛತೆಗಾಗಿರ್ಬೇಕು, ಮತ್ತೆ ಏನು ಎಮರ್ಜೆನ್ಸಿ ವರ್ಕ್ ಇರ್ಬೇಕಂತ 15 ಫೈನಾನ್ಸ್ ನಲ್ಲಿ ಆ ದುಡ್ಡು ಬಂದಂತ ದುಡ್ಡಿದೆ. ಆದ್ರೆ 6 ದಿನದಲ್ಲಿ ಯಾರು ಆ ಪಿಡಿಒ ಹಾಕೋರು ಅದು ಯಾರಿಗೇನೋ ಮುಟ್ಟುತ್ತಂತ, ಯಾರಿಗೇನೋ ಹೋಯ್ತಂತ. ಅದ್ರ ಬಗ್ಗೆ ನಾನು ಹೇಳಕ್ ಇಚ್ಛೆ ಪಡಲ್ಲ. ಅದು ಎಲ್ಲ ಊರವ್ರಿಗೆ ಪೂರ ಎಲ್ಲರಿಗೂ ಗೊತ್ತಿದೆ. ಇದು ಗೊತ್ತದಲ್ಲ, ಹ್ಯಾಂಗ್ ಬಂದ್ರು ಅವ್ರ ಪಿಡಿಒ, ಹ್ಯಾಂಗ್ ಹೋದ್ರು ಅವ್ರ ದುಡ್ಡು ಎಕಡೆ ಹೋಯ್ತು, ಹ್ಯಾಂಗ್ ಬಂತು ಅಂತ. ತಾವು ಎಲ್ಲರೂ ಕೂಡ ಪ್ರಜ್ಞಾವಂತರಾಗಬೇಕು. ಯಾಕೆ ಇದು ನಿಮ್ಮ ದುಡ್ಡಿದೆ. ಈ ತರ ಲೂಟಿ ಮಾಡ್ಕೊತ ಹೋದ್ರ ನಾಳೆ ಈ ಮನೆಯನ್ನು ಕೂಡ ಬಿಡಲಕ್ಕಾಗಲ್ಲ. ಅದಕ್ಕಾಗಿ ಏನ್ ತಾಳಮಡಗಿ ಗ್ರಾಮದಲ್ಲಿ ನಾವು ಕೂಡ ಶಾಸಕನಾಗಿ ಮ್ಯಾಕೆ ಈಗಾಗಲೇ ಈಶ್ವರ್ ಹೇಳಿದಾಗೆ ತಮ್ಗೆ ಏನೇನು ಅನುದಾನಗಳು ಬೇಕು. ಇನ್ನೊಂದು ನೋಡಿದ್ರೆ ನಮ್ಮ ಪತ್ರಕರ್ತರು ಬಂದ್ರು. ಮೊನ್ನೆ ನಾವು ಎಲ್ಲಿ ಇದಕ್ಕ ಕಂದಗುಳ್ಕ ರೋಡಿಂಗ್ ಓಪನಿಂಗ್ ಹೋಗ್ತಾ ಇದ್ದೇವೆ. ಕ್ಯಾಗಿ ಸಭೆ तालमड़ी में खाली आधा पिलर ठहरे से भी काम पूरा नहीं दिख रहा, क्या है बोले तो ಅಂತಂದಾಗ ಅವಾಗ ಊರವ್ರು ಹೇಳೋರು, ಇಲ್ಲೆಲ್ಲ ಎಲೆಕ್ಷನ್ ಬಂದಾಗ 3 लाख ಕೊಡಬೇಕು, 4 ಪಿಲ್ಲರ್ ನಿಲ್ಲಿಸಬೇಕು, ಹೋಗ್ಬೇಕು. ಮತ್ ಮುಂದಿನ ಎಲೆಕ್ಷನ್ಗೆ ನೇಮ್ ಬರಬೇಕು. ಕರೆಕ್ಟ್ ಅಲ್ಲ? ಒಂದೇ ಸಮುದಾಯ ಭವನ ಪೂರ ಕಂಪ್ಲೀಟ್ ಆಗಿ ತೋರಿಸ ನನ್ನ ತಾಳ್ಮಡಿ ಗ್ರಾಮದ. ಅದು ಹಿಂದೂ ಕಂಬಲ್ಲ, ಅವ್ರು ಏನೋ ಮಾಡಿರ್ತಾರ, ನಾವು ಸಾಧಿಸ್ಬೇಕಂತಪ್ಲೆ ಆಗಿರ್ಬೇಕು. ಆಗ್ತಿಲ್ಲ ರಾಜಪ್ಪ? ಅದಕ್ಕಾಗಿ ತಾವೆಲ್ಲರೂ ಕೂಡ ಪ್ರಜ್ಞಾವಂತರಾಗಬೇಕು. ಇವತ್ತು ನಾವು ಕೂಡ ಮಾಡತ್ತೀವಿ ಅಂತಂದ್ರ ನಾ ಯಾರೇನು ಇದು ಮಾಡ್ಲಕ್ ಆಗಲ್ಲ. ಆದ್ರೆ ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಇವತ್ತು ಸೇವೆ ಸಲ್ಲಿಸಂತ ಕಾರ್ಯ ತಾವು ಅವಕಾಶ ಕೊಟ್ಟಿದ್ರಿ. ಆ ಸೇವಕನಾಗಿ ಇವತ್ತು ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಇವತ್ತು ತಾವು ನೋಡಬಹುದು, ನಮ್ಮಲ್ಲೂ ಕೂಡ ಬರ್ತೀರಿ, ಎಷ್ಟೋ ಜನರು ಬರ್ತಾರ. ನಮ್ಮಲ್ಲಿ ಮನೆಗೆ ಬಂದಾಗ ಒಂದೇ ಸೋಫಾ ಇದೆ, ಏನ್ ದೊಡ್ಡದಿಲ್ಲ, ಊಟ ಸಣ್ಣದಲ್ಲ. ಬಂದು ಕುಂತಿದಾಗ ಎದುರು ನಿಂದಿರ್ತಾರ ನಮ್ಮೆಲ್ಲ ಕಾರ್ಯಕರ್ತರು ಬರ್ಬೋದು, ಜನಸಾಮಾನ್ಯ ಬಂದಾಗ. ಎಲ್ಲಿ ಕೊಡ್ಬೇಕಪ್ಪ, MLA ಸಾಹೇಬ್ ಕೂತಾರ, ಬಾಜು ಕೊಂಡಿರ್ಬೇಕು. ನಾನು ಹೇಳದೆ ಇವತ್ತು MLA ಇಲ್ಲ, ಇವತ್ತು MLA ಯಾರ ಆಗ್ಬೇಕಂದ್ರೆ ತಾವೇ ಕಾರಣಕರ್ತಿದ್ರು, ನೀವು ಕುಂಡಿರ್ಬೇಕು, ನಾವು ನಿಂದಿರ್ಬೇಕು, ನಿಮ್ ಕೆಲಸ ಮಾಡ್ಕೊಡ್ಬೇಕಂತ. ಅದ ಇನ್ಕ್ವೈರಿ ಹಾಕ್ಯಾರ, ಬಟ್ ಅದು ಇನ್ಕ್ವೈರಿ ಆಗ್ಯದ, ಸರ್ಕಾರ ಇದ್ರಾಗಿದೆ. ಅದೇ ಹೇಳ್ತಾ ಇದೀನಲ್ಲ, ಮಾಡ್ತಾರೆ. ಅದಕ್ಕಾಗಿ ನಾವೇನ್ ಹೇಳೋದಿಷ್ಟೇ, ಇವತ್ತೇನು ತಾವು ಇವತ್ತು ಚುನಾಯಿತರು ಮಾಡಿ ಇವತ್ತು ನಮ್ಮನ್ನು MLA ಮಾಡಬಹುದು, ಅದೆಲ್ಲ ತಮ್ಮ ಕೈದಾಗೆ ಇದೆ. ಇವತ್ತು MP ಮಾಡಬಹುದು, ಮಿನಿಸ್ಟರ್ ಮಾಡಬಹುದು, ಎಲ್ಲರನ್ನು ಚುನಾವಣೆಯಲ್ಲಿ PP ಮೆಂಬರ್, ZP ಮೆಂಬರ್, ಗ್ರಾಮ ಪಂಚಾಯತ್ ಮೆಂಬರ್ ಎಲ್ಲ ಮಾಡತಂತ ಕೆಲಸ ತಮ್ಮ ಕೈದಾಗಿದೆ. ಇವತ್ತು ತಾವೇನು ಆರ್ಸಿ ಕಳಿಸ್ತೀರಿ, ಬಹಳ ಇದ್ರಲಿಂದ ಆರ್ಸಿ ಕಳಿಸ್ಬೇಕು.
ತಮ್ಮನ್ನು ಯಾರು ಸ್ಪಂದನೆ ಮಾಡ್ತಾರ, ತಮ್ಮನ್ನು ಯಾರು ಗೌರವ ಕೊಡ್ತಾರ ಅಂತ ವ್ಯಕ್ತಿಗಳನ್ನು ಇವತ್ತು ತಾವು ಚುನಾವಣೆಯಲ್ಲಿ ಗೆಲ್ಲಿಸಿ ಕಳಿಸ್ಬೇಕು. ಇವತ್ತು ಕಂಗುಳದಲ್ಲಿ ನೋಡಬಹುದು, ಅನೇಕ ಯೋಜನೆಗಳು ಕೂಡ ಅಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೆವು. ನಮ್ಮ ಶಂತಾಬಾದ್ನಲ್ಲಿ ಎಲ್ಲ ಕಡೆ ಇವತ್ತು ಹಳ್ಳಿಗಳನ್ನ ತಾವು ನೋಡಬಹುದು. ಇವತ್ತು ಹುಮನಾಬಾದ್ ನೋಡಿ ರೋಡ್ ಮಾಡ್ರಿ, ಇವತ್ತು ರೋಡ್ ಹಂಗೆ ಬಿದ್ದೀವಿ. ಇವತ್ತು ನಾವು ರೋಡ್ ಮಾಡಿದ್ವಿ ಅಂತಂದ್ರೆ ಇವತ್ತು ಫೇಸ್ಬುಕ್ ನಾಗ ರೆಡಿನೇ ಇರ್ತಾರ, ಅವ್ರು ಹಾಕ್ಲಕ್ ನಾವೇನೋ ಓಪನಿಂಗ್ ಮಾಡ್ಬೇಕು. ಮಾಡಿ ಹಾಕ್ಸ್ಕೊಳ್ರಿ, ಬ್ಯಾಡ ಇರ್ಲತ್ತಾರ. ಇವತ್ತು ಕೆಲಸ ಮಾಡಿ ಹಾಕೊಳ್ರಿ, ನಮ್ಗೆ ಯಾವ್ದು ಕೂಡ ಹೊಟ್ಟೆ ಕಿಚ್ಚಲ್ಲ. ನೀವು ಇನ್ನೂ ಒಂದು 100 ಕೋಟಿ ತಗೊಂಡ್ಬರ್ರಿ, ಯಾಕಂದ್ರೆ ತಮ್ಮದೇ ಸರ್ಕಾರ ಇದೆ. ಇವತ್ತು ತಮ್ಮದೇ ಆಪ್ತಿರು ಅಂತ ಹೇಳ್ತೀರಿ, ಖರ್ಗೆ ಸಾಬರ್ ಹರ, ತಮ್ಮದೇ ಆಪ್ತಿರು ಸಿದ್ದರಾಮಯ್ಯ ಅವ್ರ ಹರ, ಅವ್ರ ಬರ್ ಹೋಗ್ರಿ ಹುಮನಾಬಾದ್ ಮತ್ತೆ ಕ್ಷೇತ್ರಕ್ಕ. ಇವತ್ತು ಹೆಚ್ಚಿನ ಅನುದಾನ ತಗೊಂಡ್ಬನ್ರಿ, ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಇವತ್ತು ನಾನೇ ಫೋಟೋ ಹಾಕಿಂತ ಇವತ್ತು ಇಂಥ ತಗೊಂಡ್ಬಂದಾರ. ಇವತ್ತು ನನಗೆ ಹೆಚ್ಚಿಗೆ ಅನುದಾನ ಹೊಂಡದಂತಾರ ಅವ್ರಿಗೊಂದು ಟೈಪ್ ಇದನ್ನೇ ಆಗಲ್ಲ. ಏನಾದ್ರು ಹೊಟ್ಟೆ ಕಿಚ್ಚಿ ಆಗ್ಲತ್ತದೋ ಏನಾಗ್ತದೋ. ಇವತ್ತು ನಾವು ಎಲ್ಲರೂ ಹೆಮ್ಮೆ ಪಡ್ಬೇಕಲ್ಲ, ನಾವು ಹೆಚ್ಚಿಗೆ ತಂದು ಅನುದಾನ ಮಾಡ್ಲತ್ತಿದೋ, ಅನುದಾನ ತಂದು ಇವತ್ತು ಕೆಲಸ ಮಾಡ್ಲತ್ತಿದೋ ಅಂತಂದ್ರ ಇವತ್ತ ಸರ್ವಿಕ ಅಭಿವೃದ್ಧಿ ನಮ್ಮ ಹುಮನಾಬಾದ್ ಕಡೆ ನೋಡಿ ಇವತ್ತೆಲ್ಲಾ ಕಡೆ ಇವತ್ತು ತಾಳ್ಮಣಗಿ ಇರ್ಬೋದು, ಎಲ್ಲ ಕಡೆ ಇವತ್ತ ಎಲ್ಲಾ ಜನರು ಸಂತೋಷದಲ್ಲಿದ್ದಾರ, ಹೆಮ್ಮೆಯಲ್ಲಿದ್ದಾರಪ್ಪ. ಇವತ್ತು ನಾವು ಏನು ಓಟ್ ಹಾಕಿ ಇವತ್ತು ಶಾಸಕರು ಮಾಡಿದೆವು, ನಮಗೆಲ್ಲರಿಗೂ ಕೂಡ ತೃಪ್ತಿಕರ ಇದ್ದಾರ ಅಂತ ನನಗೆ ಅನಿಸ್ತಾ ಇದೆ. ಇದ್ದಾರ ಇಲ್ಲ ಇವತ್ತು ಸೀದಾ ಹೇಳ್ರಿ ನನಗ, ನೋಡ್ರಿ ನೀವೇನು ಕೆಲಸ ಮಾಡತ್ತಿಲ್ಲ ಹಿಂಗಂತ ಹೇಳ್ಬೇಕು, ಹೇಳ್ಬೇಕು. ಅದಕ್ಕೇನಿಲ್ಲ ಗೊತ್ತಾ, ಯಾಕಂತಂದ್ರ ತಮಗೆ ಹಕ್ಕಿದೆ ಅದು. ತಮ್ಮ ಒಂದು ಓಟ್ ಮುಖಾಂತರ ನಾವು ಇವತ್ತು ಇಲ್ಲಿ ನಿಂತು ಮಾತಾಡ್ತಿದ್ವಿ. ಇವತ್ತು ನನಗೆ ಓಟ್ ಹಾಕಿ ನಿಂತಿರ್ತಿಲ್ಲ ಅಂದ್ರೆ ನಾನು ಮಾತಾಡ್ಲಕ್ ಆಗ್ತಿತ್ತ, ಆಗಲ್ಲ. ಇವತ್ತು ಪ್ರತಿಯೊಬ್ಬರು ಯಾರೇ ಇರ್ಬೋದು, ಮನೊಬ್ರು ಬಂದಾಗ ಕೇಳಿದ್ರಿ ನೀವು ತಾವೇನು ಮಾಡಿದ್ರ ಅಂತ ಕೇಳಿರಲಿಲ್ಲ. ಕೇಳೋ ಹಕ್ಕು ತಮಗಿದೆ ಗೊತ್ತಾ. ನಾವು ಇವತ್ತು ಓಟ್ ಹಾಕಿ ಸುಮ್ನೆ ನಾವು ಮ್ಯಾಕ್ ಕಳಿಸಿ ಬೆಂಗಳೂರದಾಗ ಕುಂತ ಕೆಲಸ ಆಗಲ್ಲ. ನಾವು ಪ್ರತಿನಿತ್ಯ ಏನ್ ಇವತ್ತ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು, ದೀನದಲಿತರ, ಹಿಂದುಳಿದ ವರ್ಗದ ಬಡ ಜನರು ಅವ್ರಿಗೆ ಕಣ್ಣು ಉರಿಸುವಂತ ಕಾರ್ಯಗಳನ್ನು ನಾವು ಮಾಡ್ಕೊಂಡು ಹೋಗ್ಬೇಕು. ಅವನ್ನೇ ಎಲ್ಲ ಮೆಚ್ಚಿ ಇವತ್ತು ನಮ್ಮೆಲ್ಲ ಯುವಕರು, ಅಷ್ಟು ಜನ ಯುವಕರು ಆ ಒಂದು ಕಾರ್ಯಗಳನ್ನು ನೋಡಿ ಇವತ್ತ ನಮ್ಮ ಪಕ್ಷಕ್ಕ ಸೇರ್ಪಡೆ ಆಗ್ಯಾರ. ಅವರಿಗೆ ಇನ್ನೊಮ್ಮೆ ಅವರಿಗೆ ಸ್ವಾಗತ ಮಾಡುತ್ತಾ, ತಾವು ಯಾವಾಗ್ಲೂ ಕೂಡ ಒಳ್ಳೆ ರೀತಿಯಿಂದ ಪಕ್ಷ ಸಂಘಟನೆ ಮಾಡ್ರಿ. ನಾವು ಯಾವಾಗ್ಲೂ ನಮ್ಮ ಹಿರಿಯರಂತ ಮಾರ್ಗದರ್ಶನ ಇದೆ, ಕಲ್ಲೂರು ಸಾಬ್ರು ಇದೆ, ಬಸವರಾಜ ಇದೆ, ಋಣಪ್ಪ ಹೋಗಾರ್ ಇದ್ದಾರೆ. ಎಲ್ಲರೂ ಕೂಡ ಇವತ್ತು ಒಗ್ಗೂಡಿ ಇನ್ನ ಮುಂದ್ ಬರ್ತದೆ ದಿನಗಳಲ್ಲಿ. ಇವತ್ತು ಯಾಕಂತಂದ್ರೆ ಇವತ್ತು ನನಗೊಂದೇ MLA ಮಾಡಿರಂತಂದ್ರೆ ಯಾವ್ದು ಕೂಡ ಆಗಲ್ಲ. ಮುಂದೆ ನಮ್ಮ ಕಾರ್ಯಕರ್ತರ ಎಲೆಕ್ಷನ್ ಬರ್ತಾವ, ಅದನ್ನು ಕೂಡ ನಮ್ಮ ಎಲೆಕ್ಷನ್ ಅಂತ ನಾವು ಮಾಡ್ಬೇಕಾಗ್ತದ. ಮುಂದಿನ ತಾಲೂಕಾ ಪಂಚಾಯತ್ ಬರ್ತದ, ನಮ್ಮ ಕಾರ್ಯಕರ್ತರು ನಿಂದಿರ್ತಾರ. ಜಿಲ್ಲಾ ಪಂಚಾಯತ್ ಬರ್ತದ, ಗ್ರಾಮ ಪಂಚಾಯತ್ಗಳು ಬರ್ತಾರ, ಕೋಆಪರೇಟಿವ್ ಸೆಕ್ಟರ್ ಇದೆ. ಹಿಂದೂಕನ ಕೋಆಪರೇಟಿವ್ ಸೆಕ್ಟರ್ದಾಗ ನಮ್ಮ ಪಕ್ಷದಿಂದ ಬಹಳ ಜನರು ಇದ್ದಿಲ್ಲ. ಆದ್ರೆ ಈ ಸತಿ ನೋಡ್ರಿ ನಮ್ಮಲ್ಲಿ ಎಷ್ಟೋ PKPSಗಳು ನಮ್ಮ ಒಂದು ಮಂಡಳಿಗೆ ಬಂದಿದ್ದೇವೆ. ಇವತ್ತೆಲ್ಲಾ ಕಡೆ ನಾವು ಫೈಟ್ ಕೊಡ್ತಾ ಇದ್ದೇವೆ, ಎಲ್ಲಾ ಕ್ಷೇತ್ರದಾಗ. ಇವತ್ತು ಎಲ್ಲಾ ಕ್ಷೇತ್ರ ಕೋಆಪರೇಟಿವ್ ಸೆಕ್ಟರ್ ತಗೋಬಹುದು, ನೀವು TP ತಗೊಳ್ಳಿ, ZP ತಗೊಳ್ಳಿ, ಬೇರೆಗಳು ಯಾವ್ದ್ರ ಎಲೆಕ್ಷನ್ ಅಂದಿರ್ಬೇಕ, ಸೋಲು ಗೆಲ್ಲುದ್ರ ಇದ್ದೇ ಇರುತ್ತೆ. ಅದೇನು ಯಾರಿಗೂ ಬಿಟ್ಟಿದ್ದಿಲ್ಲ. ಎಲ್ಲರೂ ನಿಂತವ್ರಿಗೆ ಗೆದಿಬೇಕಂತಂದ್ರೆ ಸೋಲ್ಬೇಕು ಯಾರು. ಆದ್ರೆ ನಾವೇನಾದ್ರು ಅದನ್ನ ಎಲೆಕ್ಷನ್ದಾಗ ಪಾರ್ಟಿಸಿಪೇಟ್ ಆಗ್ತೇವೋ ಅದು ಬಹಳ ಮುಖ್ಯ ಇದೆ. ಅದಕ್ಕಾಗಿ ಮುಂಬರ್ತ ದಿನಗಳಲ್ಲಿ ಇವತ್ತು ನಮ್ದು ಯಾವುದೇ ಕಾರ್ಯಕರ್ತರ ಚುನಾವಣೆಗಳು ಇರ್ಬೋದು, ನಾವು ಎಲ್ಲರೂ ಸೇರಿ ನಮ್ಮ ಕಾರ್ಯಕರ್ತರನ್ನು ಗೆಲ್ಲಿಸುವಂತ ಕಾರ್ಯ ಮಾಡೋಣ ಅಂತ ಹೇಳಿ ನಂದು 2 ಮಾತು ಮುಗಿಸ್ತೀನಿ. ಧನ್ಯವಾದ. ಭಾರತ್ ಮಾತಾ ಕಿ. ಈಗಾಗಲೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿ